ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/5/2025. ಅವ್ಯಕ್ತ ಮುರಳಿಯ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 20/2/2005. ಮುರಳಿ ಟೈಟಲ್ ಇದೆ ದಿಲ್ ಸೆ ಮೇರಾ ಬಾಬಾ ಕಹೋ और सर्व अविनाशी खजानों के मालिक बन ಬೇಫಿಕರ್ ಬಾದಶಾಹ ಬನೋ. ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿ ಹಾಗೂ ಸರ್ವ ಖಜಾನೆಗಳ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿ ನಿಶ್ಚಿಂತ ಬಾದಶಾಹಿಗಳು ಆಗಬೇಕಿದೆ. ಬಾಬಾ ಹೇಳ್ತಾರೆ, ಹೃದಯದಿಂದ ನನ್ನ ಬಾಬಾ ಅಂತ ಹೇಳ್ರಿ. ಹೃದಯದಿಂದ ನನ್ನ ಬಾಬಾ ಅಂತ ಹೇಳೋದು ಅಂದರೆ, ಬಾಬಾ ಈ ಒಂದು ವಾರದ ಹಿಂದೆ ಸಾಕಾರ ಮುರಳಿಯಲ್ಲಿ ಹೇಳಿದರು, ಮೇರಾ ಬಾಬಾ ಸಿರ್ಫ್ ಮೇರಾ ಬಾಬಾ ಹೈ, ಸಬ್ ಕುಚ್ ಬಾಬಾ ಕಾ ಹೈ, ಕುಚ್ ಭಿ ಮೇರಾ ನಹಿ ಸಬ್ ಬಾಬಾ ಕಾ ಹೈ. ಕಿತ್ನಾ ಬಡಾ ಮಹಾವಾಕ್ಯ. ಏನೂ ನನ್ನದಲ್ಲ, ಈ ಜಗತ್ತಿನಲ್ಲಿ ಏನೂ ನಂದು ಅನ್ನೋದಿಲ್ಲ, ಎಲ್ಲ ಬಾಬರ್ದೇ ಆಗಿದೆ. ಇದನ್ನು ಯಾರು ನಿಜವಾಗಿಯೂ ಪ್ರಾಕ್ಟಿಕಲ್ನಲ್ಲಿ ಅನುಭವ ಮಾಡ್ತಿದ್ದಾರೆ ಅವರು ಮಾತ್ರ ನನ್ನ ಬಾಬಾ ಹೃದಯದಿಂದ ಬರಲಿಕ್ಕೆ ಸಾಧ್ಯ ಇದೆ. ಎಲ್ಲವೂ ಬಾಬಾರ್ದಿದೆ, ನನ್ನದೇನೂ ಇಲ್ಲ. ಅಂದರೆ ಇದರ ವಿಸ್ತಾರ ರೂಪ ತಿಳ್ಕೊಳ್ಬೇಕು ಅಂದರೆ, ಈ ವಿಶ್ವ ನಾಟಕದಲ್ಲಿ ವಿಶ್ವ ಬಾಬರ್ದಾಗಿದೆ. ರೋಲ್, ಕ್ಯಾರೆಕ್ಟರ್, ಸ್ಟೋರಿ ಒಳಗಿನ ಸ್ಕ್ರಿಪ್ಟ್ ಮತ್ತು ಪ್ರತಿಯೊಂದು ಘಟನೆಗಳು, ಇಲ್ಲಿರುವ ಪ್ರತಿಯೊಂದು ವಸ್ತುಗಳು ಡೈರೆಕ್ಟರ್ ಶಿವ ಬಾಬಾರ್ದವ್ರದ್ದಾಗಿದೆ. ಸೇವಾ ಕೇಂದ್ರ, ಈ ನಮ್ಮ ಶರೀರ, ಈ ನಮ್ಮ ಮನಸ್ಸು, ಬುದ್ಧಿ, ವಿಶೇಷತೆ, ಇಲ್ಲಿರುವ ಎಲ್ಲ ವಸ್ತುಗಳು, ಇಲ್ಲಿರುವ ಸಂಬಂಧಗಳು, ಇವೆಲ್ಲವುಗಳ ಮೇಲೆ ಅಧಿಕಾರ, ಸಂಪೂರ್ಣ ಅಧಿಕಾರ ಕೇವಲ ಶಿವ ಬಾಬಾರ್ದಿದೆ. ಈ ನಾಟಕದಲ್ಲಿ ನಾವು ಏನನ್ನೂ ಬದಲಾಯಿಸಲಿಕ್ಕೆ, ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಸಾಕ್ಷಿ ದೃಷ್ಟ ಆಗಿ ಈ ನಾಟಕವನ್ನು ನೋಡ್ಬೋದು, ಎಂಜಾಯ್ ಮಾಡ್ಬೋದೇ ಹೊರತಾಗಿ ನಮ್ಮ ಆತ್ಮಿಕ ಸ್ಥಿತಿಯನ್ನು, ನಮ್ಮ ಮನ ಬುದ್ಧಿ ಸಂಸ್ಕಾರಗಳನ್ನು ಈ ಜಗತ್ತಿನಿಂದ ತೆಗೆದು ಮತ್ತೆ ಆತ್ಮನಲ್ಲಿ ಒಂದು ಮಾಡಿಸುವ ಪುರುಷಾರ್ಥ ಮಾಡ್ಬೋದು. ಸಾಕ್ಷಿ ದೃಷ್ಟ ಆಗಿ ನಾಟಕವನ್ನು ನೋಡ್ಬೋದು. ಆದರೆ ಈ ನಾಟಕದಲ್ಲಿ ನಾವು ಏನನ್ನೂ ಕೂಡ ಚೇಂಜ್ ಮಾಡಲಿಕ್ಕೆ, ಬದಲಾಯಿಸಲಿಕ್ಕೆ, ನನ್ನದು ಅಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿರುವುದೆಲ್ಲವೂ ಬಾಬಾರ್ದಿದೆ, ನಂದು ಅಂತ ಇಲ್ಲಿ ಏನೂ ಇಲ್ಲ. ಈ ಪಾಠ ಪ್ರತಿ ಕ್ಷಣ, ಪ್ರತಿ ಘಟನೆಯ ಜೊತೆಗೆ ನಾವು ನಿರಂತರ ಅಭ್ಯಾಸ ಮಾಡಿದಾಗ ಇದು ನಿಜವಾಗಿಯೂ ಯಾವುದೂ ನಂದು ಅಂತ ಏನೂ ಇಲ್ಲ. ಏನೂ ಇಲ್ಲಿ ನಂದಿಲ್ಲ. ಯಾರ ಮೇಲೂ ಯಾವ ರೀತಿಯ ಹಕ್ಕು ನನಗಿಲ್ಲ. ಕೇವಲ ನನಗೆ ಹಕ್ಕಿದೆ ಅಂದರೆ ನನ್ನ ಬಾಬನ ಮೇಲಿದೆ. ನನ್ನವರು ಅಂದರೆ ಕೇವಲ ನನ್ನ ಬಾಬಾ ಮಾತ್ರ ಇದ್ದಾರೆ ಅನ್ನುವಂಥ ಪಾಠ 100% ಪಕ್ಕಾ ನಿಶ್ಚಯ ಆಯಿತು ಅಂತಂದ್ರೆ ಅವಾಗ ಬರ್ತದೆ ಮೇರಾ ಬಾಬಾ ಹೃದಯದಿಂದ. ಯಾವಾಗ ಹೃದಯದಿಂದ ಮೇರಾ ಬಾಬಾ ಅಂತ ಹೇಳ್ತೀರಿ, ಬಾಬಾರ ಸರ್ವ ಅವಿನಾಶಿ ಖಜಾನೆಗಳಿಗೆ ಮಾಲೀಕಾಗಿಬಿಡ್ತೀರಿ ಅಂತಾರೆ ಬಾಬಾ. ಯಾವಾಗ ಸರ್ವ ಅವಿನಾಶಿ, ನಾಶವೇ ಆಗದಂತಹ, ಕಳತನ ಆಗದಂತಹ ಅವಿನಾಶಿ ಅಮೂಲ್ಯ ಖಜಾನೆಗಳಿಗೆ ಯಾವಾಗ ನಾವು ಮಾಲೀಕ ಆಗ್ತೀವಿ, ಏನಾಗ್ಬಿಡ್ತೀವಿ? ಬೇಫಿಕರ್ ಬಾದಶಾಹ, ನಿಶ್ಚಿಂತ ಚಕ್ರವರ್ತಿಗಳಾಗಿಬಿಡ್ತೀವಿ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಬಾಬಾರ್ದಿದೆ ಅಂದಮೇಲೆ ಬಾಬಾ ಜವಾಬ್ದಾರಿದ್ದಾರೆ. ನಾ ಅಂತೂ ಕರ್ತಾಪನದ ಭಾನದಿಂದಲೂ ಪರೇ ಇದ್ದೀನಿ. ಡ್ರಾಮಾ ನನ್ನ ಮೂಲಕ ಏನು ಮಾಡಿಸ್ಬೇಕು ಮಾಡಿಸ್ತಿದೆ ಅಂದಮೇಲೆ ಚಿಂತೆ ಎದುರ್ದಿದೆ. ಇಲ್ಲಿ ಚಿಂತೆ ಮಾಡುವ ಮಾತೇ ಇಲ್ಲ. ಇದಕ್ಕೇ ಬೇಫಿಕರ್ ಬಾದಶಾಹ ಅಂತಾರೆ ಬಾಬಾ. ನಮಗೆ ಯಾವಾಗ ಆತ್ಮ ದ್ವಾಪರಯುಗದಿಂದ ಇದು ಮಾಯೆಗೆ ವಶಭೂತಾಗಿ ಅಜ್ಞಾನದಲ್ಲಿ ಬಂದಿದೆ, ಇಲ್ಲಿ ನಡೀತಾ ಇರೋದಕ್ಕೆಲ್ಲ ನಾನು ಜವಾಬ್ದಾರಿ ಇದ್ದೀನಿ, ಮತ್ತು ಇಲ್ಲಿ ನಡೀತಾ ಇರುವುದೆಲ್ಲವನ್ನು ನಾನು ಬದಲಾಯಿಸಬಲ್ಲೆ ಅನ್ನುವ ಅಜ್ಞಾನ ಇದೆ. ಅಜ್ಞಾನ ಇರುವ ಕಾರಣದಿಂದಲೇ ಚಿಂತೆ, ದುಃಖ, ಅಶಾಂತಿ, ನೋವು, ಸಫರಿಂಗ್ ಇದೆ. ಇದು ಏನು ನನ್ನ ಎದುರುಗಡೆ ಘಟಿಸ್ತಿದೆ, ನಡೀತಾ ಇದೆ, ನಾನು ಚೇಂಜ್ ಮಾಡ್ತೀನಿ, ಇದನ್ನು ಬದಲಾಯಿಸ್ತೀನಿ, ಇವರನ್ನು ನಾನು ಸೀದಾ ಮಾಡ್ತೀನಿ, ಇವರನ್ನು ನಾನು ಕರೆಕ್ಷನ್ ಮಾಡ್ತೀನಿ ಅಂತ
ಈ ರೀತಿ ಮಾಡಕ್ಕೆ ಹೋಗಿ ಅಥವಾ ಈ ಥರ ಯಾಕೆ ಆಗ್ತದ ಅಂತ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಇದು ನಾಟಕ ನಿಜ ಅಂತ ಫೀಲ್ ಮಾಡ್ತಿದ್ದೀವಿ. ಅದಕ್ಕೆ ಇದು ಹಿಂಗೆ ಯಾಕೆ ಆಗ್ತದೆ ಅಂತ ತಿಳ್ಕೊಂಡಿವಿ. ಒಂದು ವೇಳೆ ಈ ಮನಸ್ಸಿಗೆ ಈ ನಾಲೆಜ್ ನಾವು ಪಕ್ಕಾ ಮಾಡಿಸಿದ್ವಿ ಅಂದರೆ ಇದು ಮಾಡಲ್ಪಟ್ಟ ಅನಾದಿ ಅವಿನಾಶಿ ನಾಟಕ ಪುನಃ ಪುನಃ ರಿಪೀಟ್ ಆಗ್ತಾ ಇದೆ ಎನ್ನುವಂತಹ ನಾಲೆಜ್ ಮೈಂಡಿಗೆ ಕೊಟ್ಟಾಗ ಈ ಮೈಂಡ್ ಸ್ವೀಕಾರ ಮಾಡ್ತದ ಈ ಘಟನೆಗಳು ಪೂರ್ವ ನಿಯೋಜಿತದ, ಇದನ್ನು ನಾನೇನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ಬೇಫಿಕರ್ ಬಾದಶಾಹ ಸ್ಥಿತಿ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸಂಗಮ ಯುಗದಲ್ಲಿ ಯಾವ ಈ ಒಂದು ಅತಿ ಶ್ರೇಷ್ಠವಾದ ನಿಶ್ಚಿಂತ ಸ್ಥಿತಿಯ ರಾಜ ಆಗಬೇಕಾಗಿದೆ, ಇದನ್ನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಭಲೆ ಬಾಬನ ಮಕ್ಕಳಾಗಿ BK ಅಂತ ಅನ್ನಿಸ್ಕೊಂಡು ಕೂಡ ನಿಶ್ಚಿಂತತೆ ಇಲ್ಲ ಅಂತಂದ್ರೆ ಅವಶ್ಯ ನಾವು ಬಾಬಾರವರ ಸರ್ವ ಖಜಾನೆಗಳಿಗೆ ಅಧಿಕಾರಿ ಆಗಿಲ್ಲ, ಮಾಲೀಕ ಆಗಿಲ್ಲ ಅಂತ ಅರ್ಥ. ಮಾಲೀಕ ಯಾಕಾಗಿಲ್ಲ? ನಾವು ಈ ನಾಟಕದ ಮಾಲೀಕನನ್ನು ಮರೆತು ನಂದು ಅಂತ ಯಾವಾಗ ತಿಳ್ಕೊಳ್ತೀವಿ ಆಗ ಬಾಬಾ ನನ್ನವರಾಗಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಬಾಬಂದಿದೆ, ಕೇವಲ ಬಾಬಾ ಮಾತ್ರ ನನ್ನವರಂದಾಗ ಮಾತ್ರ ಹೃದಯದಿಂದ ಮೇರಾ ಬಾಬಾ ಅಂತ ಬರಲಿಕ್ಕೆ ಸಾಧ್ಯ. ಆಗ ಸರ್ವ ಖಜಾನೆಗಳಿಗೆ ಮಾಲೀಕ ಆಗ್ತೀವಿ. आज भाग्य विधाता बाप दादा अपने सर्व बच्चों के मस्तक बीच भाग्य की रेखाएं देख रहे हैं. हर एक बच्चे के मस्तक में चमकते हुए दिव्य सितारे की रेखा दिखाई दे रही है. ಇವತ್ತು ಭಾಗ್ಯ ವಿಧಾತ ಬಾಪ್ ದಾದಾ ತನ್ನ ಸರ್ವ ಮಕ್ಕಳ ಮಸ್ತಕದಲ್ಲಿ ಮಧ್ಯದಲ್ಲಿ ಹೊಳಿತಾ ಇರುವ ಭಾಗ್ಯದ ರೇಖೆಗಳನ್ನು ನೋಡ್ತಿದ್ದಾರೆ. ಪ್ರತಿಯೊಬ್ಬ ಮಕ್ಕಳ ಮಸ್ತಕದಲ್ಲಿ ಹೊಳಿತಾ ಇರುವಂಥ ದಿವ್ಯ ನಕ್ಷತ್ರಗಳ ರೇಖೆಯನ್ನು ಬಾಬಾ ನೋಡ್ತಿದ್ದಾರೆ. ಹರ್ ಏಕ್ ಕೆ ನೈನೋ ಮೇ ಸ್ನೇಹ और ಶಕ್ತಿ ಕಿ ರೇಖಾ ದೇಖ್ ರಹೆ ಹೈ. ಪ್ರತಿಯೊಬ್ಬ ಮಕ್ಕಳ ಕಣ್ಣುಗಳಲ್ಲಿ ಸ್ನೇಹದ ಶಕ್ತಿಯ ರೇಖೆಯನ್ನು ನೋಡ್ತಿದ್ದಾರೆ. ಮುಖ ಮೇ ಶ್ರೇಷ್ಠ ಮಧುರ ವಾಣಿ ಕಿ ರೇಖಾ ದೇಖ್ ರಹೆ ಹೈ. ಮುಖದಲ್ಲಿ ಶ್ರೇಷ್ಠ ಮಧುರ ವಾಣಿಯ ರೇಖೆಯನ್ನು ನೋಡ್ತಿದ್ದಾರೆ. ಹೋಠೋ ಪರ್ ಮೀಠೆ ಮುಸ್ಕಾನ್ ಕಿ ರೇಖಾ ಚಮಕ್ ರಹಿ ಹೈ. ತುಟಿಗಳ ಮೇಲೆ ಮಧುರವಾದ ಮುಗುಳು ನಗೆಯ ರೇಖೆ ಹೊಳಿತಾ ಇದೆ. ದಿಲ್ ಮೇ ದಿಲಾರಾಮ್ ಕೆ ಸ್ನೇಹ ಮೇ ಲವ್ಲೀನ್ ಕಿ ರೇಖಾ ದೇಖ್ ರಹೆ ಹೈ. ಹೃದಯದ ಒಳಗೆ ದಿಲಾರಾಮನ ಸ್ನೇಹದಲ್ಲಿ ಲವ್ಲೀನ್ ಆಗಿರುವಂಥ ರೇಖೆಯನ್ನು ಬಾಬಾ ನೋಡ್ತಿದ್ದಾರೆ. ಹಾಥೋ ಮೇ सदा सर्व खजानों के संपन्नता की देखा देख रहे हैं. पाँव में हर कदम में पदम की ರೇಖಾ देख रहे हैं. ನಮ್ಮ ಪಾದಗಳಲ್ಲಿ ಬಾಬಾ ಸರ್ವ ಖಜಾನೆಗಳಿಂದ ಸಂಪನ್ನಾಗಿರುವ ರೇಖೆ ನೋಡ್ತಿದ್ದಾರೆ. ಕಾಲುಗಳಲ್ಲಿ ಪದಮದ ರೇಖೆ, ಕೈಗಳಲ್ಲಿ ಸರ್ವ ಖಜಾನೆಗಳಿಂದ ಸಂಪನ್ನಾಗಿರುವ ರೇಖೆ ನೋಡ್ತಿದ್ದಾರೆ. ऐसा श्रेष्ठ भाग्य सारे कल्प में किसी का नहीं होता. ಅಂಡರ್ಲೈನ್. ಇಷ್ಟು ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ನಿಮಗಿರುವಷ್ಟು ಭಾಗ್ಯ ಬೇರೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. जो आप बच्चों को इस संगम युग में भाग्य प्राप्त हुआ है. ಯಾವುದು? ಈ ಸಂಗಮ ಯುಗದಲ್ಲಿ ಕೇವಲ ನೀವು ಮಕ್ಕಳಿಗೆ ಮಾತ್ರ ಈ ಭಾಗ್ಯ ಪ್ರಾಪ್ತಾಗಿದೆ. ಐಸಾ ಅಪನಾ ಭಾಗ್ಯ ಅನುಭವ ಕರ್ತೆ ಹೋ. ಈ ರೀತಿ ತಮ್ಮ ಭಾಗ್ಯದ ಅನುಭವ ಮಾಡ್ತಿದ್ದೀರಿ. ಇತನೇ ಶ್ರೇಷ್ಠ ಭಾಗ್ಯಕ ರುಹಾನಿ ನಶಾ ಅನುಭವ ಕರ್ತೆ ಹೋ. ಇಷ್ಟು ಶ್ರೇಷ್ಠ ಭಾಗ್ಯದ ಆತ್ಮೀಯ ನಶೆಯ ಅನುಭವ ಮಾಡ್ತಿದ್ದೀರ. ದಿಲ್ ಮೇ ಸ್ವತಃ ಗೀತ್ ಬಜತಾ ಹೈ. ಮಕ್ಕಳ ಹೃದಯದಲ್ಲಿ ತಾನಾಗಿಯೇ ಹಾಡು ಬರ್ತದೆ. वाह मेरा भाग्य ये संगम युग का भाग्य विनाशी भाग्य हो जाता है ना. ಹೃದಯದಿಂದ ಮಕ್ಕಳ ಒಂದು ಸಂಗೀತ ಬರ್ತದೆ, ಹೃದಯದಿಂದ ಗೀತೆ ಬರ್ತದೆ. ವಾಹ ಅವಿನಾಶಿ ಭಾಗ್ಯ, ವಾಹ ಸಂಗಮ ಯುಗವೇ ವಾಹ ಅಂತ. ಇದು ಭಾಗ್ಯ ಸಂಗಮ ಯುಗದಲ್ಲಿ ಮಾತ್ರ ಅವಿನಾಶಿ ಭಾಗ್ಯ ಆಗ್ತದೆ. ಕ್ಯೂ? ಅವಿನಾಶಿ ಬಾಬಾ ದ್ವಾರ ಅವಿನಾಶಿ ಭಾಗ್ಯ ಪ್ರಾಪ್ತ ಹುआ है ना. ಯಾಕೆಂದರೆ ಅವಿನಾಶಿ ತಂದೆ ಮೂಲಕ ಅವಿನಾಶಿ ಭಾಗ್ಯವು ಪ್ರಾಪ್ತ ಆಗಿದೆ. ಲೇಕಿನ್ ಪ್ರಾಪ್ತ ಇಸ್ ಸಂಗಮ್ ಪರ್ ಹಿ ಹೋತಾ ಹೇ. ಅಂಡರ್ಲೈನ್. ಇಷ್ಟೊಂದು ಭಗವಂತನಿಂದ ಅವಿನಾಶಿಯಾದಂಥ
ಭಾಗ್ಯ ಏನು ಪ್ರಾಪ್ತ ಆಗ್ತದೋ ಇದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಆಗ್ತದೆ. ಕ್ಯೂ? अविनाशी बाबा द्वारा अविनाशी भाग्य प्राप्त है. इस संगम पर ही अनुभूति करते हो. यह विशेष संगम युग की प्राप्ति अति श्रेष्ठ है. ಇದನ್ನು ಕೇವಲ ಸಂಗಮ ಯುಗದಲ್ಲಿ ಮಕ್ಕಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈ ಪ್ರಾಪ್ತಿ ಕೇವಲ ಸಂಗಮ ಯುಗದಲ್ಲಿನೇ ಮಕ್ಕಳಿಗೆ ಆಗ್ತದೆ. तो ऐसा श्रेष्ठ भाग्य का अनुभव सदा इमर्ज रहता है या कभी मर्ज कभी इमर्ज रहता है. ಅಂದಮೇಲೆ ಇಷ್ಟು ಶ್ರೇಷ್ಠ ಭಾಗ್ಯದ ಅನುಭವ ಸದಾ ಇಮರ್ಜ್ ಇರುತ್ತಾ, ಸದಾ ಸ್ಮೃತಿಯಲ್ಲಿ ಇರುತ್ತಾ, ನಾ ಇಷ್ಟು ಭಾಗ್ಯವಂತ ಆತ್ಮ ಇದ್ದೀನಿ ಅಂತ. और पुरुषार्थ क्या किया? इतने बड़े भाग्य की प्राप्ति के लिए पुरुषार्थ कितना सहज हुआ. ಇಷ್ಟು ದೊಡ್ಡ ಭಾಗ್ಯ, ಆದರೆ ಇಷ್ಟು ದೊಡ್ಡ ಭಾಗ್ಯದ ಅನುಭವ ಮಾಡಲಿಕ್ಕೆ, ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪುರುಷಾರ್ಥ ಏನು ಮಾಡಿದ್ದೀರಿ, ಎಷ್ಟು ಸರಳ ಮಾಡಿದ್ದೀರಲ್ಲ. ಸಿರ್ಫ್ ದಿಲ್ ಸೇ ಜಾನಾ ಮಾನಾ ಔರ್ ಅಪ್ನಾ ಬನಾಯಾ ಮೇರಾ ಬಾಬಾ. ಇಲ್ಲೇನಿದೆ? ಕೇವಲ ಹೃದಯದಿಂದ ತಿಳ್ಕೊಂಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ, ತನ್ನವರನ್ನಾಗಿ ಮಾಡಿಕೊಂಡಿದ್ದೀರಿ. ಮೇರಾ ಬಾಬಾ ಅಂತ ಹೃದಯದಿಂದ ಸ್ವೀಕರಿಸಿದ್ದೀರಿ. ದಿಲ್ ಸೇ ಪೆಹಚಾನಾ ಮೇ ಬಾಬಾ ಕಾ ಬಾಬಾ ಮೇರಾ ಅಂಡರ್ಲೈನ್. ಹೃದಯದಿಂದ ಬಾಬನನ್ನು ಅರಿತುಕೊಂಡ್ರಿ. ಬಾಬಾ ನನ್ನವರಿದ್ದಾರೆ, ನನ್ನ ಆತ್ಮನ ನನ್ನವರು ಅಂದರೆ ಕೇವಲ ಬಾಬಾ. ಬಾಕಿ ಕ್ಯಾರೆಕ್ಟರ್ ಒಳಗೆ ಇಡೀ ಜಗತ್ತೇ ಇದೆ. ಕ್ಯಾರೆಕ್ಟರ್ ಒಳಗೆ ಸಾವಿರಾರು ಲಕ್ಷಾಂತರ ಸಂಬಂಧಿಗಳಿದ್ದಾರೆ. ಖರೆ ಅದೆಲ್ಲ ನಾಟಕದೊಳಗಿದೆ. ಆದರೆ ರಿಯಲ್ ಒಳಗೆ ಸತ್ಯವಾಗಿಯೂ ನನ್ನವರು ಅಂದರೆ ಕೇವಲ ಬಾಬಾ. ಬಾಬಾ ಮಾತ್ರ. ಬಾಬಾಗ ನಾನು, ನನ್ನವರು ಬಾಬಾ. ಮೇರಾ ಮಾನನ ಅವ್ರ ಅಧಿಕಾರಿ ಬಂಜಾನ. ಶಿವಬಾಬಾರವರನ್ನು ಹೃದಯದಿಂದ ನನ್ನವರು ಅಂತ ಒಪ್ಕೊಳ್ಳೋದು ಅಂತಂದರೆ ಅಧಿಕಾರಿ ಆಗೋದು. ಅಧಿಕಾರ ಭಿ ಕಿತ್ನಾ ಬಡಾ ಹೈ. ಈ ಅಧಿಕಾರನೂ ನೋಡ್ರಿ ಎಷ್ಟು ದೊಡ್ಡದಿದೆ. ಸೋಚೋ, ಕೋಯಿ ಪೂಚೆ ಕ್ಯಾ ಕ್ಯಾ ಮಿಲಾ ಹೈ ತೋ ಕ್ಯಾ ಕಹೆಂಗೆ. ಯಾರಾದರೂ ಕೇಳ್ತಾರೆ, ನಿಮಗೇನು ಸಿಕ್ಕಿದೆ? ಭಗವಂತ ಅಂತೀರಿ, ಬಾಬಾ ಅಂತೀರಿ, ಓಂ ಶಾಂತಿ ಅಂತೀರಿ, ನಿಮ್ಗೇನು ಸಿಕ್ಕದಂದ್ರೆ ಏನು ಹೇಳ್ತೀರಿ? ತೋ ಕ್ಯಾ ಕಹೆಂಗೆ? ಜೋ ಪಾನಾ ಥಾ ವಹ ಪಾಲಿಯಾ. ಯಾರೇ ಏನೇ ಕೇಳಿದರೂ ಇದೇ ಗೀತೆಯನ್ನು ಹಾಡಬೇಕು. ಏನು ಪಡಿಬೇಕಾಗಿತ್ತು ಅದೆಲ್ಲವನ್ನು ನಾನು ಪಡೆದೀನಿ. ಯಾಕಂದರೆ ನಾ ಯಾರು ಆತ್ಮ ಇದ್ದೀನಿ. ನಾವು ಒಂದು ವೇಳೆ ಈ ಹಾಡಿನ ಬಗ್ಗೆ ಹೇಳುವಾಗ ಕ್ಯಾರೆಕ್ಟರ್ ಅಂತ ತಿಳ್ಕೊಂಡ್ರೆ ಆವಾಗ ಇನ್ನೂ ನನ್ನ ಶರೀರದಲ್ಲಿ ರೋಗದ ರೀ, ಬಾಬನ ಮನೆಗೆ ಹೊಂಟೀವಿ ಕರೆ ಇನ್ನೂ ತ್ರಾಸು ಭಾಳ ಅದಾವ್ರಿ. ರೋಗದ, ಮಕ್ಕಳದ್ದು ಹಿಂಗೆ, ಮಗಂದು ಹಿಂಗೆ, ಪತಿದು ಹಿಂಗೆ, ಇನ್ನು ಸೆಂಟ್ರದ್ದು ಹಿಂಗೆ, ಸ್ಟೂಡೆಂಟ್ ಹಿಂಗೆ ಅಂತ ಕಮ್ಮಿ ಕಮ್ಜೋರಿ ಭಾಳ ಅದಾವೆ. ಯಾಕಂದರೆ ನಾಟಕವನ್ನು ಸತ್ಯ ಅಂತ ತಿಳಿದ ಮೇಲೆ ಎಂದಿಗೂ ಕೂಡ ಭಾಗ್ಯದ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಾಟಕ. ರಿಯಲ್ಲಲ್ಲಿ ನಾ ಆತ್ಮ ಮತ್ತು ಬಾಬಾ ಇಬ್ಬರೇ ಇರೋದಿಲ್ಲ. ಅಂದಮೇಲೆ ನಾ ಆತ್ಮನಿಗೆ ಏನು ಬೇಕಾಗಿತ್ತು ಅದನ್ನು ನಾ ಪಡೆದೀನಿ, ಭಗವಂತನನ್ನೇ ಪಡೆದೀನಿ. ಭಗವಂತನ ಸರ್ವ ಖಜಾನೆಗಳಿಗೆ, ಅವಿನಾಶಿ ಖಜಾನೆಗಳಿಗೆ ನಾ ಮಾಲೀಕಾಗೀನಿ. ಅಂದಮೇಲೆ ಇದೇ ಗೀತೆ ಬರಬೇಕು. ಜೋ ಪಾನಾಥ ವ ಪಾಲಿಯ. ಏನು ಪಡಿಬೇಕಾಗಿತ್ತು ಭಗವಂತನಿಂದ ಅದನ್ನು ಪಡೆದು ಬಿಟ್ಟೀನಿ ಬಸ್. ಇಷ್ಟು ಹೇಳಿದ ಮೇಲೆ ಜನರು ಚಕ್ರಿತ ಆಗ್ತಾರೆ. ತೋ ಅಪ್ರಾಪ್ತ ನಹಿ ಕೋಯಿ ವಸ್ತು ಪರಮಾತ್ಮ ಖಜಾನೆ ಮೇ. ಬರೀ ಇಷ್ಟು ಹಾಡಿದ್ದಷ್ಟೇ ಅಲ್ಲದೆ, ಇದನ್ನು ಹೇಳಿದ್ದಷ್ಟೇ ಅಲ್ಲದೆ ಬಾಬಾ ಹೇಳ್ತಾರೆ, ಅಪ್ರಾಪ್ತ ಅನ್ನುವಂಥ ಯಾವ ವಸ್ತುವೂ ಇಲ್ಲ ಭಗವಂತನ ಖಜಾನೆಯೊಳಗೆ. ಅಂತಹ ಭಗವಂತನನ್ನು ಪಡೆದೀನಿ, ಭಗವಂತನಿಂದ ಸರ್ವ ಖಜಾನೆಯನ್ನು ಪಡೆದೀನಿ ಅಂತ ಹೇಳ್ರಿ. ऐसे प्राप्ति स्वरूप का अनुभव कर लिया या कर रहे हैं? भविष्य की बात अलग है. इस समय संगम युग का ही प्राप्ति स्वरूप का अनुभव है. ಹಿಂಗಲ್ಲ, ನಾ ಇನ್ನು ಸತ್ಯುಗದಾಗ ರಾಜ್ಯ ಗದ್ದಿ ಪಡಿಬೇಕು ಅಥವಾ ರಾಜ ಆಗಬೇಕು, ಭವಿಷ್ಯದ ಮಾತು ಹೇಳ್ತಿಲ್ಲ ಬಾಬಾ. ಈ ಸಂಗಮದ ನಮ್ಮ ಸ್ವರೂಪದ ಮಾತು ಹೇಳ್ತಾರೆ. ಅಗರ್ ಸಂಗಮ ಯುಗ ಪರ್ ಅನುಭವ ನಹಿ ಕಿಯಾ ತೋ ಭವಿಷ್ಯ ಮೇ ಬಿ ನಹಿ ಹೋ ಸಕ್ತಾ. ಅಂಡರ್ಲೈನ್. ಒಂದು ವೇಳೆ ಈ ಸಂಗಮ ಯುಗದಲ್ಲಿ ನಾವು ಅನುಭವ ಮಾಡೋದಿಲ್ಲ ಅಂದಮೇಲೆ ಭವಿಷ್ಯದಲ್ಲಿಯೂ ಕೂಡ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯೂ? ಭವಿಷ್ಯ ಪ್ರಾರಬ್ಧ है, लेकिन प्रारब्ध इस पुरुषार्थ के श्रेष्ठ कर्म से बनती है ना. ಭವಿಷ್ಯ ಏನಿದೆ ಅದು ಫಲ. ಬೀಜ ಯಾವುದು? ಈ ಸಂಗಮ ಯುಗದ ಪುರುಷಾರ್ಥ. ಅಂದಮೇಲೆ ಫಲ
ಫಲ ಏನಿದೆ ಅದು ಮುಖ್ಯ ಅಲ್ಲ. ಬೀಜ ಎಂಥದ್ದು ಹಾಕ್ತೀವಿ, ಅದಕ್ಕೆ ಯಾವ ರೀತಿಯ ಪೋಷಣೆ ಮಾಡ್ತೀವಿ, ಇದು ಮುಖ್ಯ. ಅಂದಮೇಲೆ ಈಗಿಂದ ಮುಖ್ಯ ಅಂತಾರೆ ಬಾಬಾ. ಈಗ ಬೀಜನೇ ಹಾಕಿಲ್ಲ ಅಂದ್ರೆ ಮುಂದೆ ಫಲ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ? ತೋ ಐಸಾ ನಹಿ ಕಿ ಲಾಸ್ಟ್ ಮೇ ಅನುಭವ ಸ್ವರೂಪ್ ಬನೆಂಗೆ, ಹೀಗೆಂದು ಅನ್ಕೋಬೇಡ್ರಿ ನಾವು ಅಂತಿಮದಲ್ಲಿ ಅವಶ್ಯ ಅನುಭವಿ ಸ್ವರೂಪರಾಗ್ತೀವಿ ಅಂತ. संगम युग के बहुत काल का यह अनुभव है, जो पाना था पा लिया, पाने का कुछ भी नहीं रहा. ಇದು ಸಂಗಮ ಯುಗದ ಭಾಳ ಸಮಯದ ಭಾಳ ಗೆಹರ ಅನುಭವ ಮಾಡಬೇಕಾಗ್ತಂತಾರೆ ಬಾಬಾ. ಜೀವನ್ ಮುಕ್ತ ಕಾ ವಿಶೇಷ ಅನುಭವ ಅಬ್ ಕಾ ಹೈ. ಜೀವನ್ ಮುಕ್ತಿಯ ವಿಶೇಷ ಅನುಭವ ಈಗ ಮಾಡಬೇಕಿದೆ. ಬಾಬಾ ಹೇಳ್ತಾರೆ, ಜೀವನ್ ಮುಕ್ತಿಯ ಏನು ಅನುಭವ ಮಾಡಬೇಕಾಗಿದೆ, ವಿಶೇಷ ಅನುಭವ, ಅದು ಈ ಸಂಗಮದಲ್ಲೇ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಸತ್ಯುಗದಲ್ಲಿ ರಾವಣನೇ ಇಲ್ಲ, ಮಾಯಾನೇ ಇಲ್ಲ ಅಂದಮೇಲೆ ಪ್ರಜೆಗಳು ಕೂಡ ಜೀವನ್ ಮುಕ್ತಿರ್ತಾರೆ. ಆದರೆ ಇಷ್ಟು ಶ್ರೇಷ್ಠ ಜ್ಞಾನವನ್ನು ಪಡೆದ ಮೇಲೆ ನಾವು ಈ ಪತಿತ ಶರೀರದಲ್ಲಿದ್ದು ಪತಿತ ಜಗತ್ತಿನಲ್ಲೇ ಪಾರ್ಟ್ ಪ್ಲೇ ಮಾಡ್ತಾ ಆತ್ಮ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಬೇಕಾಗಿದೆ. ಇದೇ ಅತಿ ಶ್ರೇಷ್ಠವಾದ ಅವಸ್ಥಾ ಅಥವಾ ಸ್ಥಿತಿ ಅಥವಾ ಬಾಪ್ ಸಮಾನ್ ಸ್ಟೇಜ್ ಆಗಿದೆ. ಜೀವನದಲ್ಲಿ ಇದ್ದು ಜೀವನದಿಂದ ಮುಕ್ತವಾದಂತಹ ಶ್ರೇಷ್ಠ ಅವಸ್ಥಾ. ಇದು ಹಾಗೇ ಅನುಭೂತಿ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತಂದರೆ ಭಗವಂತನ ಜ್ಞಾನ ಪಡೆದು ಕೂಡ ಸಫರಿಂಗ್, ದುಃಖ, ಕಷ್ಟದಿಂದ ಎಂದಿಗೂ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಬೀಕೆ ಆಗೋದ್ರಿಂದ ಜೀವನ್ಮುಕ್ತ ಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳಿದ ಹಾಗೆ ನಾವು ಸರ್ವ ಖಜಾನೆಗಳಿಗೆ ಮಾಲೀಕಾಗಿ ಹೃದಯದಿಂದ ಬಾಬಾ ಅಂತ ಅನುಭವ ಮಾಡ್ತಾ ಭಾಳ ಸಮಯದ ಪುರುಷಾರ್ಥದ ಫಲ ಪ್ರಾರಬ್ಧ ಸಿಗ್ತದೆ. ಬೇಫಿಕರ್ ಬಾದಶಾಹ ಮತ್ತು ಜೀವನ್ಮುಕ್ತ ಸ್ಥಿತಿ. ಬೇಫಿಕರ್ ಬಾದಶಾಹ ಬನ್ನೆ ಕಾ ಅನುಭವ ಅಬ್ ಹೈ. ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡೋದು, ನಿಶ್ಚಿಂತ ರಾಜ ಆಗುವ ಅನುಭವ ಮಾಡೋದು ಈಗನೇ ಇದೆ. तो सभी बेफिकर बादशाह हो की फिकर है. ಎಲ್ಲರೂ ಬೇಫಿಕರ್ ಬಾದಶಾಹ ಆಗಿದ್ದೀರೋ ಅಥವಾ ಇನ್ನೂ ಚಿಂತೆ ಇದೆಯೋ? जो बेफिकर बादशाह बने हैं वह हाथ उठाओ. ಯಾರು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರೋ ಅಂಥವ್ರ ಕೈ ಎತ್ತರಿ ಅಂತಾರೆ ಬಾಬಾ. ಬನ್ ಗಯೇ ಹೇ ಕಿ ಬನ್ ರಹೇ ಹೇ? ಬನ್ ಗಯೇ ಹೇ ನಾ, ಕ್ಯಾ ಫಿಕರ್ ಹೇ? ಬಾಬಾ ಅಂತಾರೆ, ಏನಾದರೂ ಚಿಂತೆ ಇದೆಯಾ? ಜಬ್ ದಾತಾ ಕೆ ಬಚ್ಚೆ ಬನ್ ಗಯೆ ತೋ ಫಿಕರ್ ಕ್ಯಾ ರಹೇ ಗಯಾ? ಯಾವಾಗ ದಾತಾನ್ ಮಕ್ಕಳಾಗಿರಿ ಅಂತಂದಮೇಲೆ ಚಿಂತೆ ಏನು? ಮೇರಾ ಬಾಬಾ ಮಾನಾ और फिकर की अनेक टोकरियों का बोझ उतर गया. ಯಾವ ಕ್ಷಣ ಹೃದಯದಿಂದ ನನ್ನ ಬಾಬಾ ಅಂತ ನೀವು ಒಪ್ಕೊಂಡ್ರೋ ಅವತ್ತೇ ನಿಮ್ಮ ಚಿಂತೆಯ ಎಲ್ಲ ಬೋಜದ ಬುಟ್ಟಿ ಹೊರೆಗಳು ಇಳಿದು ಹೋಗ್ಬಿಟ್ಟಿವಿ ಅಂತಾರೆ ಬಾಬಾ. ಬೋझ ಕ್ಯಾ ಹೇ? ಪ್ರಕೃತಿ ಕಾ ಖೇಲ್ ಭೀ ದೇಖ್ತೆ ಹೋ, ಮಾಯಾ ಕಾ ಖೇಲ್ ಭೀ ದೇಖ್ತೆ ಹೋ, तो लेकिन बेफिक्र बादशाह होकर साक्षी होकर खेल देखते हो ना. ಬಾಬಾ ಅಂತಾರೆ, ಪ್ರಕೃತಿ, ಶರೀರದ ರೋಗ, ಪ್ರಾಕೃತಿಕ ಆಪತ್ತುಗಳು ಅಥವಾ ಜಗತ್ತಿನೊಳಗೆ ಏನೆಲ್ಲ ಭಯ ಇದೆ, ಚಿಂತೆ ಇದೆ, ಅದನ್ನೆಲ್ಲ ನೋಡಿಯೂ ಕೂಡ, ಮಾಯ ಆಟವನ್ನು ನೋಡಿಯೂ ಕೂಡ ಬೇಫಿಕರ್ ಬಾದಶಾಹ ಆಗಿ ಸಾಕ್ಷಿ ಹೋಕರ್ ಖೇಲ್ ದೇಖ್ತೆ ಹೋನ, ಸಾಕ್ಷಿಯಾಗಿ ನಿಶ್ಚಿಂತ ಚಕ್ರವರ್ತಿಯಾಗಿ ಸಾಕ್ಷಿಯಾಗಿ ಈ ಮಾಯೆಯ ಆಟ, ಪ್ರಕೃತಿ ಆಟವನ್ನು ನೋಡ್ತಿರಲ್ಲ ಅಂತಾರೆ ಬಾಬಾ. ಅಂಡರ್ಲೈನ್, ನಾವು ಮಾಯ ಆಟ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಕೃತಿ ಆಟ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಕರ್ತಾ ಇಲ್ಲ, ನಾನು ಕೇವಲ ಆತ್ಮ ಇದ್ದೀನಿ. ಮಾಡಲ್ಪಟ್ಟ ನಾಟಕದಲ್ಲಿ ಪ್ರಕೃತಿಯ ಆಟ ಫಿಕ್ಸ್ ಇದೆ, ಮಾಯೆಯ ಆಟ ಫಿಕ್ಸ್ ಇದೆ. ನಾನು ಈ ಸತ್ಯವನ್ನು ತಿಳಿದು ನಿಶ್ಚಿಂತ ಚಕ್ರವರ್ತಿಯಾಗಿ ಈ ವಿಶ್ವ ನಾಟಕದ ಪ್ರತಿಯೊಂದು ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡಲಿಕ್ಕೆ ಸಾಧ್ಯ ಇದೆ, ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇದೆ, ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಯಿಸ್ತಾರೆ ಅಂತಂದರೆ ನನ್ನ ನಾಟಕವನ್ನು, ನನ್ನ ಸತ್ಯವನ್ನು, ತಂದೆಯನ್ನು ಸಂಪೂರ್ಣ ಅರಿತಿಲ್ಲ ಅಂತ ಅರ್ಥ. ಅಂಥವರೇ ಚೇಂಜ್ ಮಾಡಲಿಕ್ಕೆ ಹೋಗ್ತಾರಾ, ಅಂಥವರೇ ದುಃಖಿ ಆಗ್ತಿದ್ದಾರೆ. ದುನಿಯಾ ವಾಲೆ ತೋ ಡರ್ತೆ ಹೇ, ಪತಾ ನಹಿ ಕ್ಯಾ ಹೋಗಾ, ಆಪ್ಕೋ ಡರ್ ಹೇ? ಬಾಬಾ ಅಂತಾರೆ, ಜಗತ್ತಿನವರು ಈ ಪ್ರಕೃತಿಯ ಆಟ, ಶಾರೀರಿಕ ತೊಂದರೆ, ಮಾಯ ಆಟ ನೋಡಿ ಹೆದರ್ತಾರೆ. ಆದರೆ ನೀವಂತೂ ಹೆದರುವುದಿಲ್ಲಲ್ಲ. ನಿಶ್ಚಯ
और निश्चिंत है जो होगा वह अच्छे ते अच्छा ही होगा. ನಾವು ನಿಶ್ಚಿಂತಿದ್ದೀವಿ. ವಿಶ್ವ ನಾಟಕದಲ್ಲಿ ಏನು ಈ ನಾಟಕ ಮಾಡಲ್ಪಟ್ಟಿದೆ, ಯಾವುದು ನಿಯತಿಯೊಳಗೆ ವಿಧಿತಿದೆ, ಯಾವುದು ನಿಯತಿಯಲ್ಲಿ ಫಿಕ್ಸ್ ಇದೆ, ಅದೇ ಆಗ್ತಾ ಇದೆ, ಅದೇ ಆಗ್ತದ, ಎಲ್ಲದರಲ್ಲೂ ಕಲ್ಯಾಣ ಇದೆ ಅನ್ನುವಂಥದ್ದೇ ನೀವು ತಿಳ್ಕೊಂಡಿದ್ದೀರಲ್ಲ. त्रिकालदर्शी बन हर दृश्य को देखते हो. आज क्या है, कल क्या होने वाला है, इसको अच्छी तरह से जान गए हो. ನಾಲೆಜ್ಫುಲ್ है ना. ಇವತ್ತೇನಾಗೋದಿದೆ, ನಡೀತಾ ಇದೆ, ನಾಳೆ ಏನಾಗೋದಿದೆ, ಇದನ್ನೆಲ್ಲ ನೀವು ತಿಳ್ಕೊಂಬಿಟ್ಟಿರಿ, ನಾಲೆಜ್ಫುಲ್ ಇದ್ದೀರಿ. ಸಂಗಮ್ ಕೆ ಬಾದ್ ಕ್ಯಾ ಹೋನಾ ಆಪ್ ಸಬ್ಕೆ ಆಗೆ ಸ್ಪಷ್ಟ ಹೇನಾ. ಸಂಗಮ್ ಯುಗದ ನಂತರ ಏನಾಗೋದಿದೆ ಅಂತ ನೀವು ಮಕ್ಕಳಿಗೆ ಸ್ಪಷ್ಟ ಇದೆಯಲ್ಲ. ನವ್ ಯುಗ್ ಆನಾ ಹಿ ಹೈ. ದುನಿಯಾ ವಾಲೆ ಕೆಹೆಂಗೆ ಆಯೇಗಾ. ಜಗತ್ತಿನವ್ರು ಅಂತಾರೆ ಹೊಸ ಜಗತ್ತು ಬರುತ್ತಾ. ಕ್ವೆಶನ್ ಹೇ ಆಯೇಗಾ. ಅವ್ರು ತಿಳ್ಕೊತಾರೆ, ಪ್ರಶ್ನೆ ಮಾಡ್ತಾರೆ, ಹೊಸ ಜಗತ್ತು ಬರುತ್ತಾ. ಆಪ್ ಕ್ಯಾ ಕೇತೆ, ಆಯಾ ಹಿ ಪಡಾ ಹೇ ಇಸಿಲಿಯೇ ಕ್ಯಾ ಹೋಗಾ. ಕ್ವೆಶನ್ ಹೇ, ನೀವೇನಂತೀರಿ, ಬಂದೇ ಬಿಟ್ಟಿದೆ. ಯಾಕಂದರೆ ಹೊಸ ಜಗತ್ತು ಸ್ಥೂಲ ರೂಪದಲ್ಲಿ, ಮೆಹಲ್ಗಳ ರೂಪದಲ್ಲಿ, ರಾಜ ಮಹಾರಾಜರ ರೂಪದಲ್ಲಿ ಬರೋದಿಲ್ಲ. ಹೊಸ ಜಗತ್ತು ಈ ಮಾಯಾ ಮೈಂಡನ್ನು ಪರಿವರ್ತನೆ ಮಾಡಿ ಮೈಂಡ್ ಒಳಗೆ ಸತ್ಯಯುಗದ ಸ್ಥಾಪನೆಯ ಕಾರ್ಯ ನಡೀತಾ ಇದೆ, ಶುದ್ಧ ಸಂಸ್ಕಾರಗಳ ಕಾರ್ಯ ನಡೀತಾ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಯುಗ ಬರಬೇಕಾಗಿಲ್ಲ, ಬಂದೇ ಬಿಟ್ಟಿದೆ. ಎಲ್ಲಿ? ಮೊದಲು ನಮ್ಮ ಮನಸ್ಸಿನಲ್ಲಿ. ಅದಕ್ಕೆ ನಮಗೆ ಪ್ರಶ್ನೆನೇ ಇಲ್ಲ. ಸರ್ವಗುಣ ಸ್ವರ್ಣ ಯುಗ ಆನಾ ಹಿ ಹೈ. ರಾತ್ ಕೆ ಬಾದ್ ಅಬ್ ಸಂಗಮ್ ಪ್ರಭಾತ್ ಹೈ ನಾ. ಅಮೃತ ವೇಳ, ರಾತ್ರಿಯ ನಂತರ ರಾತ್ರಿ ಕಲಿಯುಗ, ಸತ್ಯುಗ ಮುಂಜಾನೆ. ರಾತ್ರಿ ಹೋಗಿ ಮುಂಜಾನೆ ಬರಬೇಕು ಅಂದರೆ ಇದು ಸಂಗಮ ಯುಗ, ಪ್ರಭಾತ್ ಇದೆ, ಅಮೃತ ವೇಳ ಇದೆ. ಅಮೃತ ವೇಳೆಗೆ ಬಾದ ದಿನ ಆನಾ ಹಿ ಹೈ. ಅಮೃತ ವೇಳೆಯ ನಂತರ ದಿನ ಬರಬೇಕಿದೆ. ತೋ ನಿಶ್ಚಯ ಜಿಸ್ಕೋ ಭೀ ಹೋಗಾ ವಹ ನಿಶ್ಚಿತ್ ಕೋಯಿ ಚಿಂತಾ ನಹಿ ಹೋಗಿ. ಯಾರಿಗೆ ಇದು ನಿಶ್ಚಯ ಇದೆ ಅವರು ನಿಶ್ಚಿಂತೆ ಇರ್ತಾರೆ. ಯಾವ ಚಿಂತೆಯೂ ಅವರಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಬೇಫಿಕರ್. ವಿಶ್ವ ರಚತಾ ದ್ವಾರ ರಚನಾ ಕಿ ಸ್ಪಷ್ಟ ನಾಲೆಜ್ ಮಿಲ್ ಗಯಿ ನಾ. ವಿಶ್ವ ರಚಯಿತನ ಮೂಲಕ ಸ್ಪಷ್ಟವಾದ ರಚನೆಯ ಜ್ಞಾನ ಸಿಕ್ಬಿಟ್ಟಿದೆಯಲ್ಲ ನಿಮಗೆ. बाप दादा देख रहे हैं सभी बच्चे स्नेह के, सहयोग के और संपर्क के प्यार में बंधे हुए हैं. अपने घर में पहुंच गए. ಬಾಬಾ ಅಂತಾರೆ, ಬಾಬಾನು ನೋಡ್ತಿದ್ದಾರೆ, ಮಕ್ಕಳು ಸ್ನೇಹದ, ಸಹಯೋಗದ, ಸಂಪರ್ಕದ ಪ್ರೀತಿಯಲ್ಲಿ ಬಂಧಿಸಲ್ಪಟ್ಟಿದ್ದೀರಿ. ಮಧುಬನ್ಗೆ ಬಂದುಬಿಟ್ರಲ್ಲ. ಬಾಪ್ ದಾದಾ ಸಭಿ स्नेही बच्चों को, सहयोगी बच्चों को, संपर्क वाले बच्चों को अपने अधिकार लेने के लिए अपने घर में पहुंचने की मुबारक दे रहे हैं. ನೀವೆಲ್ಲ ಮಕ್ಕಳು ಮನೆಗೆ ಬಂದಿದ್ದೀರಿ, ಅದಕ್ಕಾಗಿ ಬಾಬಾ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಅಭಿ ಬಾಬಾ ಬಚ್ಚೋं से क्या चाहते हैं पूछते हैं ना. ಬಾಪ್ ಕ್ಯಾ ಚಾತೆ. ಈಗ ಬಾಬಾ ಮಕ್ಕಳಿಂದ ಏನು ಬಯಸ್ತಾರೆ ಕೇಳ್ತಾರಲ್ಲ, ಏನು ಬೇಕು ಅಂತ. तो बाप दादा यही मीठे मीठे बच्चों से चाहते हैं कि एक एक बच्चा स्वराज अधिकारी राजा हो, सभी राजा हो. ಸ್ವರಾಜ್ಯ ಹೇನಾ ಬಾಬಾ ಬಯಸ್ತಾರೆ, ಪ್ರತಿಯೊಬ್ಬ ಮಕ್ಕಳು ಸ್ವರಾಜ್ಯ ಅಧಿಕಾರಿ ಆಗಬೇಕು. ಅಂದರೆ ರಾಜ ಆಗಬೇಕು. ಪ್ರತಿಯೊಬ್ಬ ಮಕ್ಕಳು ರಾಜ ಯಾರ ಮೇಲೆ? ಮನ ಬುದ್ಧಿ ಸಂಸ್ಕಾರಗಳ ಮೇಲೆ. ಯಾಕೆಂದರೆ ಮನಬುದ್ಧಿ ಸಂಸ್ಕಾರಗಳಲ್ಲಿ ಏನೇ ಬರ್ತಾ ಇದೆ ಇದು ಡ್ರಾಮಾ ಅನುಸಾರ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಬಂದಿರುವಂಥದ್ದಾಗಿದೆ. ತಂದಮೇಲೆ ಇಲ್ಲಿ ಯಾವುದೂ ಅದು ನನ್ನ ಅನುಸಾರ ಅಲ್ಲ, ನಾ ಬದಲಾಯಿಸುವಂಥದ್ದಿಲ್ಲ ಅಂದಮೇಲೆ ಬಾಬಾ ಹೇಳ್ತಾರೆ, ಅದ್ರ ಬಗ್ಗೆ ಆದರೂ ಚಿಂತೆ ಯಾಕೆ, ಮನಸ್ಸಿನಲ್ಲಿ ಇಂಥ ವಿಚಾರ ಯಾಕೆ, ಬುದ್ಧಿಯಲ್ಲಿ ಇಂಥ ನಿರ್ಣಯ ಯಾಕೆ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನಂತೂ ಆತ್ಮ ರಾಜ ಇದ್ದೀನಿ. ರಾಜನ ಕಾರ್ಯ ಮಾಡುವುದಲ್ಲ, ಮಾಡಿಸೋದಿದೆ. ರಾಜನ ಕಾರ್ಯ ಕೇವಲ ನೋಡುವುದಿದೆ. ಅಂಥ ನಿಶ್ಚಿಂತ ಬೇಫಿಕರ್ ಬಾದಶಾಹ ಸ್ವರಾಜ್ಯ ಅಧಿಕಾರಿ ನಾನಿದ್ದೀನಿ ಅನ್ನುವಂಥವ್ರು ಕೈ ಎತ್ತರಿ ಅಂತಾರೆ ಬಾಬಾ. बहुत अच्छा. बाप दादा को बच्चों को देखकर प्यार आता है कि 63 जन्म बहुत मेहनत की है, ದುಃಖ ಶಾಂತಿ ಸೆ ದೂರ ಹೋನೆ. ಬಾಬಾ ಅಂತಾರ, ನೀವು 63 ಜನ್ಮ ಭಾಳ ಕಷ್ಟಪಟ್ಟಿದ್ದೀರಿ ದುಃಖ ಅಶಾಂತಿಯಿಂದ ದೂರ ಆಗೋ ಸಲುವಾಗಿ. तो बाबा यही चाहते हैं कि हर बच्चा अभी स्वराज्य अधिकारी बने. ಬಾಬಾ ಇದನ್ನೇ ಬಯಸ್ತಿದ್ದಾರೆ, ಪ್ರತಿಯೊಬ್ಬ ಮಕ್ಕಳು ಈಗ ಸ್ವರಾಜ್ಯ ಅಧಿಕಾರಿ ಆಗಬೇಕು ಅಂತ. मन बुद्धि संस्कार का मालिक बने, ರಾಜ ಬನೆ. ಮನ ಬುದ್ಧಿ ಸಂಸ್ಕಾರಗಳ ಮೇಲೆ ಮಾಲೀಕ ಆಗಬೇಕು, ರಾಜ ಆಗಬೇಕು. ಜಬ್ ಚಾಹೆ ಜहाँ चाहे जैसे चाहे वैसे मन बुद्धि संस्कार को परिवर्तन कर सके.
ಎಷ್ಟು ಬೇಕು, ಹೇಗೆ ಬೇಕು, ಮನಬುದ್ಧಿ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ಕೊಳ್ಬೋದು. ಟೆನ್ಷನ್ ಫ್ರೀ ಲೈಫ್ ಕಾ ಅನುಭವ ಸದಾ ಇಮರ್ಜ್ ಹೋ. ನಿಶ್ಚಿಂತ ಜೀವನದ ಅನುಭವ ಸದಾ ಮಕ್ಕಳಿಗೆ ಇಮರ್ಜ್ ರೂಪದಲ್ಲಿ ಇರಬೇಕು ಅಂತಾರೆ ಬಾಬಾ. ಬಾಪ್ ದಾದಾ ದೇಖ್ತೆ ಹೇ ಕಭಿ ಮರ್ಜ್ ಭಿ ಹೋ ಜಾತಾ. ನಿಶ್ಚಿಂತ ಜೀವನ, ಇದು ಸಂಗಮ್ ಯುಗ ಅಂತಂದರೆ ಜೀವನ್ಮುಕ್ತ ಜೀವನ, ಬೇಫಿಕರ್ ಬಾದಶಾಹ ಜೀವನ, ಟೆನ್ಷನ್ ಫ್ರೀ ಲೈಫ್ ಅಂತಾರೆ ಬಾಬಾ. ಇದು ಒಮ್ಮೆ ಮರ್ಜ್ ಆಗಿ ಹೋಗ್ತದ, ಮರ್ತು ಹೋಗ್ಬಿಡ್ತದೆ ನಿಮಗೆ, ಅದಕ್ಕೆ ಚಿಂತೆ ಮಾಡ್ತೀರಿ. सोचते हैं या नहीं करना, ये राइट है ये रॉन्ग है, लेकिन सोचते हैं स्वरूप में नहीं लाते. ಇದು ವಿಚಾರ ಮಾಡ್ತೀರಿ, ಹಾಂ ಇದು ಸರಿ ಇದೆ ತಪ್ಪಿದೆ ಅಂತ, ಬರೀ ವಿಚಾರ ಮಾಡ್ತೀರಿ, ಅದರ ಸ್ವರೂಪದಲ್ಲಿ ತರೋದಿಲ್ಲ. ಸೋಚ್ನಾ ಮಾನ ಮರ್ಜ್ ಕರ್ನಾ, ವಿಚಾರ ಮಾಡ್ತೀರಿ ಹೌದೋ ಇಲ್ಲ ಅಂತಂದ್ರೆ ನೀವು ಅದನ್ನು ಮರ್ಜ್ ಮಾಡ್ಕೋತೀರಿ. ಸ್ವರೂಪ ಮೇ ಲಾನಾ ಅರ್ಥಾತ್ ಇಮರ್ಜ್ ಕರ್ನಾ. ಸಮಯ ಕೆ ಲಿಯೇ ತೋ ನಹಿ ಇಂತಜಾರ್ ಕರ್ ರಹೆ ಹೋ ನಾ. ಬಾಬಾ ಅಂತಾರ ಸಮಯಕ್ಕಾಗಿ ಕಾಯಬೇಡ್ರಿ, ಸಮಯ ಬರಲಿ ಅಂತ ಎಂದೂ ಕಾಯಬೇಡ್ರಿ. ಯಾಕಂದರೆ ಸಮಯ ನಮ್ಮ ರಚನೆಗೆ ಕಾಯ್ದು ಸಮಯ ನೋಡಿ ನಾವು ಪರಿವರ್ತನೆ ಆಗಬಾರ್ದು. ಕಭಿ ಕಭಿ ಕರ್ತೆ ಹೇ ರೂರಿಹಾನ್ ಕರ್ತೆ ಹೇ ನಾ ತೋ ಕೈ ಬಚ್ಚೆ ಕೇತೆ ಸಮಯ ಅಪ್ನೆ ಪರ್ ಟೀಕ್ ಹೋ ಜಾಯೇಗಾ. ಸಮಯ ಅನುಸಾರ ತಾನೇ ಸರಿ ಆಗ್ತದ ಅಂತ ಸಮಯದ ಮೇಲೆ ಬಿಡಬೇಡ್ರಿ ಅಂತಾರೆ ಬಾಬಾ. ಯಾಕೆಂದರೆ ಸಮಯ ನಿಮ್ಮ ರಚನೆ ಆಗಿದೆ. ಆಪ್ ತೋ ಮಾಸ್ಟರ್ ರಚತಾ ಹೋನಾ, तो मास्टर रचता रचना के आधार पर नहीं चलते. ಮಾಸ್ಟರ್ ರಚಯಿತ ನೀವಿದ್ದೀರಿ, ರಚನೆ ಸಮಯ ಆಗಿದೆ, ಸಮಯದ ಆಧಾರದ ಮೇಲೆ ನಿಮ್ಮ ಪುರುಷಾರ್ಥ ಸ್ಥಿತಿ ಇರಬಾರ್ದು ಅಂತಾರೆ ಬಾಬಾ. ಸಮಯಕ್ಕೋ ಸಮಾಪ್ತಿಗೆ ನಜ್ದೀಕ್ ಆಪ್ ಮಾಸ್ಟರ್ ರಚತಾಕೋ ಲಾನಾ ಹೇ. ಸಮಯವನ್ನು ಸಮೀಪದಲ್ಲಿ ನೀವು ಮಾಸ್ಟರ್ ರಚಯಿತನೇ ತರಬೇಕು. ಏಕ್ ಸೆಕೆಂಡ್ ಮೇ ಮನ್ ಕೆ ಮಾಲಿಕ್ ಬನ್ ಮನ್ ಕೋ ಆರ್ಡರ್ ಕರ್ ಸಕ್ತೆ ಹೋ ನಾ, ಕರ್ ಸಕ್ತೆ ಹೋ, ಮನ್ ಕೋ ಏಕಾಗ್ರ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ನೀವು ಮನಸ್ಸಿನ ಮಾಲೀಕಾಗಿ ಒಂದು ಸೆಕೆಂಡಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಫುಲ್ ಸ್ಟಾಪ್ ಲಗಾ ಸಕ್ತೆ ಹೋ ಕಿ ಲಗಾಯಂಗೆ ಫುಲ್ ಸ್ಟಾಪ್ ಅವ್ರ ಲಗ್ ಜಾಯಿಗ ಕ್ವೆಶನ್ ಮಾರ್ಕ್. ಫುಲ್ ಸ್ಟಾಪ್ ಹಾಕ್ತಿರಲ್ಲ. ಮಾಡಲ್ಪಟ್ಟ ನಾಟಕದಲ್ಲಿ ಎಲ್ಲವೂ ಪೂರ್ವ ನಿಯೋಜಿತಿದೆ, ಫಿಕ್ಸ್ಡ್ ಇದೆ. ಏನಾಗಬೇಕು ಅದೇ ಆಗ್ತದೆ ತಂದಮೇಲೆ ಇದನ್ನು ನಾನು ಏನೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇಲ್ಲಿ ಪ್ರಶ್ನೆ ಹೇಳೋದಾದರೂ ಏನು? ಪ್ರಶ್ನೆ ಯಾಕೆ ಹೇಳ್ತದ? ಫುಲ್ ಸ್ಟಾಪೇ ಬರಬೇಕಲ್ಲ ಅಂತಾರೆ ಬಾಬಾ. ಆಶ್ಚರ್ಯಜನಕ ಮಾತ್ರನೂ ಬರಬಾರ್ದು, ಕೇವಲ ಫುಲ್ ಸ್ಟಾಪ್ ಅಂತಾರೆ ಬಾಬಾ. ಅವ್ರ ಕೊಯ್ ಮೆಹನತ್ ನಹಿ, ಏಕ್ ಶಬ್ದ ಸಿರ್ಫ್ ಅಭ್ಯಾಸ ಮೇಲೆ ನಾವು ಪಾಯಿಂಟ್, ಒಂದೇ ಒಂದು ಶಬ್ದ ಅಭ್ಯಾಸ ಮಾಡಿರಿ. ನಾ ಕೇವಲ ಪಾಯಿಂಟ್ ಇದ್ದೀನಿ, ಆತ್ಮ ಲೈಟ್ ಇದ್ದೀನಿ, ಪಾಯಿಂಟ್ ಆಫ್ ಲೈಟ್. ಪಾಯಿಂಟ್ ಸ್ವರೂಪ್ ಬನ್ನ ಹೇ, ವೇಸ್ಟ್ ಕೋ ಪಾಯಿಂಟ್ ಲಗಾನಿ ಹೇ. ಯಾವುದು ವೇಸ್ಟ್ ಇದೆ ಅದಕ್ಕೆ ಪಾಯಿಂಟ್ ಹಾಕ್ರಿ. और महावाक्य जो सुनते हो उस पॉइंट पर मनन करना है. ಅಂಡರ್ಲೈನ್ ಒಂದು ಪಾಯಿಂಟ್ ಆಗ್ರಿ, ಬಿಂದು ಆತ್ಮ ಆಗ್ರಿ. ಇನ್ನೊಂದು ಏನೆಲ್ಲ ವೇಸ್ಟ್ ಕೇಳ್ತಿರೋದಕ್ಕೆ ಫುಲ್ ಸ್ಟಾಪ್ ಪಾಯಿಂಟ್ ಬಿಂದು ಹಾಕ್ರಿ. ಮತ್ತು ಏನೆಲ್ಲ ಮಹಾವಾಕ್ಯಗಳನ್ನು ಪಾಯಿಂಟ್ಸ್ಗಳನ್ನು ಕೇಳ್ತೀರಿ ಅದರ ಮೇಲೆ ಮನನ ಮಾಡಿರಿ. और कोई भी तकलीफ नहीं है, ಇಲ್ಲಿ ಯಾವ ಕಷ್ಟವೂ ಮಕ್ಕಳಿಗೆ ಇಲ್ಲ. ಪಾಯಿಂಟ್ ಯಾದ್ ರಖೋ, ಪಾಯಿಂಟ್ ಲಗಾವೋ, ಪಾಯಿಂಟ್ ಬನ್ ಜಾವೋ. ಬಾಬಾ ಹೇಳಿದ ಮಹಾವಾಕ್ಯದ ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ, ಪಾಯಿಂಟ್ ಬಿಂದು ಹಾಕ್ರಿ, ಪಾಯಿಂಟ್ ಆಗ್ರಿ, ಬಿಂದು ಲೈಟ್ ಆಗ್ರಿ. ಈ ಅಭ್ಯಾಸ ಸಾರೇ ದಿನ ಮೇ ಬೀಚ್ ಮೇ ಕರೋ. ಈ ಅಭ್ಯಾಸ ಇಡೀ ದಿನದಲ್ಲಿ ಮಧ್ಯದಲ್ಲಿ ಮಾಡ್ತಾ ಇರಬೇಕು. ಕಿತನೆ ಭಿ ಬಿಝಿ ಹೋ ಲೇಕಿನ್ ಯಾ ಟ್ರಯಲ್ ಕರೋ. ಏಕ್ ಸೆಕೆಂಡ್ ಮೇ ಪಾಯಿಂಟ್ ಬನ್ ಸಕ್ತೆ ಹೋ. ಎಷ್ಟೇ ಬ್ಯುಸಿ ಇರ್ರಿ ಕರ್ಮಕ್ಷೇತ್ರದಲ್ಲಿ, ಆದರೆ ಇದನ್ನು ಟ್ರಯಲ್ ಮಾಡಿರಿ. 1 ಸೆಕೆಂಡ್ನಲ್ಲಿ ಪಾಯಿಂಟ್ ಆಗುವಂಥದ್ದು. ಏಕ್ ಸೆಕೆಂಡ್ ಮೇ ಪಾಯಿಂಟ್ ಲಗಾ ಸಕ್ತೆ ಹೋ. जब यह अभ्यास बार बार का होगा तब भी आने वाले अंतिम समय में फुल ಪಾಯಿಂಟ್ಸ್ ले सकेंगे. ಬಾಬಾ ಹೇಳ್ತಾರೆ, ಈ ಅಭ್ಯಾಸವನ್ನು ಪದೇ ಪದೇ ನೀವು ಮಾಡಿದಾಗ ಮಾತ್ರ ಅಂತಿಮ ಸಮಯದಲ್ಲಿ ಫುಲ್ ಪಾಯಿಂಟ್ಸ್, ಫುಲ್ ಮಾರ್ಕ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಪಾಸ್ ವಿತ್ ಆನರ್ ಬನ್ ಜಾಯಂಗೆ. ಫುಲ್ ಪಾಯಿಂಟ್ಸ್ ಮಾರ್ಕ್ಸ್ ತಗೊಂಡಾಗ ಪಾಸ್ ವಿತ್ ಆನರ್ ಆಗ್ತೀರಿ. ಯಹಿ ಪರಮಾತ್ಮ ಪಡಾಯಿ ಹೇ, ಯಹಿ ಪರಮಾತ್ಮ ಪಾಲನಾ ಹೇ. ಅಂಡರ್ಲೈನ್, ಇದೇ ಪರಮಾತ್ಮನ ವಿದ್ಯೆ, ಇದೇ ಪರಮಾತ್ಮನ ಶ್ರೇಷ್ಠ ಪಾಲನೆಯಾಗಿದೆ. तो जो भी आए, चाहे पहली बार आने वाले हैं, जो पहली बारी मिलन मनाने के लिए आए हैं वह हाथ उठाओ. ಇಲ್ಲಿ ಯಾರೇ ಬಂದಿರಲಿ, ಮೊದಲನೇ ಬಾರಿ ಬಂದಿರಬಹುದು, ಅವರು ಕೈ ಎತ್ತರಿ. बहुत आए वेलकम. जैसे अभी पहली बारी आए हो ना तो पहला नंबर भी लेना. ಮೊದಲ ಬಾರಿ ಬಾಬನ ಹತ್ರ ಬಂದಿರತ್ತಂದಮೇಲೆ ನೀವು ಮೊದಲನೇ ನಂಬರ್ ತಗೋಬೇಕು. ಚಾನ್ಸ್ ಹೇ, आप सोचेंगे हम तो अभी अभी पहली बार आए,
हमारे से पहले वाले तो बहुत है, लेकिन ड्रामा में यह चांस रखा हुआ है ना कि लास्ट सो ಫಸ್ಟ್ हो सकते हैं ಬಾಬಾ ಅಂತಾರೆ. ಹೀಗೆ ಅನ್ಕೋಬೇಡ್ರಿ, ನಾವರೇ ಈಗ ಫಸ್ಟ್ ಬಂದೀವಿ, ನಮಗಿಂತಲೂ ಅನೇಕ ಜನ ನಮಗಿಂತ ಮೊದಲೇ ಬಂದಿದ್ದಾರೆ ಅಂದಮೇಲೆ ನಾವೇನು ಫಸ್ಟ್ ಬರ್ಲಿಕ್ಕೆ ಸಾಧ್ಯ ಅಂತ ಅನ್ಕೋಬೇಡ್ರಿ. ಡ್ರಾಮಾದಲ್ಲಿ ಇಂಥ ಒಂದು ಚಾನ್ಸ್ ಫಿಕ್ಸ್ ಮಾಡಿದ್ದಾರೆ ಬಾಬಾ. ಲಾಸ್ಟ್ ಬಂದ್ರೂ ಯಾರು ಫಾಸ್ಟ್ ಹೋಗ್ತಾರೋ ಪುರುಷಾರ್ಥದಲ್ಲಿ ಅವ್ರು ಫಸ್ಟ್ ಬರಲಿಕ್ಕೆ ಸಾಧ್ಯ ಇದೆ. ಚಾನ್ಸ್ ಹೇ और ಚಾನ್ಸ್ ಲೇನೆ ವಾಲೆ ಕೋ ಬಾಪ್ ದಾದಾ ಚಾನ್ಸ್ಲರ್ कहते हैं. ಮಕ್ಕಳೇ, ಚಾನ್ಸ್ ಇದೆ. ಎಂದಿಗೂ ಕೂಡ ನಾವು ಲೇಟ್ ಬಂದೀವಿ, ನಾವು ಚಿಕ್ಕವರಿದ್ದೀವಿ, ನಾವು ಈಗ ಬಂದೀವಂತ ಸಂಕಲ್ಪ ಮಾಡಬೇಡ್ರಿ. ಬಾಬಾ ಹೇಳಿದಂಥ ಪುರುಷಾರ್ಥ ಮಾಡಿದಾಗ ನೀವು ಚಾನ್ಸ್ ತಗೊಂಡಾಗ ಚಾನ್ಸ್ಲರ್ ಆಗ್ತೀರಿ ಅಂತಾರೆ ಬಾಬಾ. ತೋ ಚಾನ್ಸ್ಲರ್ ಬನ್ನಾ ಹೇನಾ ಚಾನ್ಸ್ಲರ್ ಆಗಬೇಕಿದೆಯಲ್ಲ. ಚಾನ್ಸ್ಲರ್ ಬನ್ನಾ ಹೇ, ಜೋ ಸಮಸ್ತೆ ಹೇ ಚಾನ್ಸ್ಲರ್ ಬನೆಂಗೆ ವ ಹಾತ್ ಉಠಾವೋ. ಯಾರು ಚಾನ್ಸ್ಲರ್ ಆಗಬೇಕಂತೀರಿ ಅಂಥವರು ಕೈ ಎತ್ತರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ वरदान, याद और सेवा के बैलेंस द्वारा चढ़ती कला का अनुभव करने वाले राज्य अधिकारी भव. ನೆನಪು ಹಾಗೂ ಸೇವೆಯ ಬ್ಯಾಲೆನ್ಸ್ನ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿ ಭವ. ನೆನಪು ಹಾಗೂ ಸೇವಾ. ನೆನಪು ಅರ್ಥಾತ್ ಆತ್ಮಾಭಿಮಾನಿ ಸ್ಥಿತಿಯಲ್ಲಿದ್ದು ತಂದೆಯ ನೆನಪು ಮಾಡೋದು. ಸೇವಾ ಅಂದರೆ ಆತ್ಮ ಸ್ಥಿತಿಯಲ್ಲಿದ್ದಾಗ, ಹೈಯರ್ ಕಾನ್ಷಿಯಸ್ಸಲ್ಲಿದ್ದಾಗ, ಬಾಬನ್ ಸಂಘದಲ್ಲಿದ್ದಾಗ ಏನು ವೈಬ್ರೇಷನ್ ವಿಶ್ವಕ್ಕಾಗಿ ತಲುಪ್ತದೋ ಅದು ನಿಜವಾದ ಸೇವಾ. ನೆನಪು ಹಾಗೂ ಸೇವೆಯ ಬ್ಯಾಲೆನ್ಸಿನ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿಗಳು ಆಗ್ರಿ ಅಂತ ಬಾಬಾ ಇವತ್ತು ವರದಾನ ಕೊಡ್ತಿದ್ದಾರೆ. ಯಾದ್ और सेवा का बैलेंस है तो हर कदम में चढ़ती कला का अनुभव करते रहेंगे. ನೆನಪು, ಬಾಬಾರ್ ನೆನಪು ಮತ್ತು ಸೇವಾ ಎರಡರ ಬ್ಯಾಲೆನ್ಸ್ ಇದ್ದಾಗ ಪ್ರತಿ ಹೆಜ್ಜೆಯಲ್ಲಿ ಏರುವ ಕಲೆಯ ಅನುಭವ ಮಾಡ್ತೀರಿ. ಹರ್ ಸಂಕಲ್ಪ ಮೇ ಸೇವಾ ಹೋ ತೋ ವ್ಯರ್ಥ ಸೆ ಛೂಟ್ ಜಾಯೆಂಗೆ. ಪ್ರತಿ ಸಂಕಲ್ಪದಲ್ಲಿ ಕನಸು ಮನಸ್ಸಿನಲ್ಲಿ ನಿಂತರೂ ಕುಂತರೂ ಕೂಡ ಸೇವಾ, ವಿಶ್ವದ ಸರ್ವಾತ್ಮರ ಕಲ್ಯಾಣಕ್ಕಾಗಿ, ಸರ್ವರನ್ನು ವಾಪಸ್ ಆತ್ಮಾಭಿಮಾನಿ ಸ್ಥಿತಿಗೆ ತರೋದಕ್ಕಾಗಿ, ಎಲ್ಲರನ್ನ ದುಃಖದಿಂದ ಮುಕ್ತ ಮಾಡೋದಕ್ಕಾಗಿ ನಮ್ಮ ಪ್ರತಿ ಸಂಕಲ್ಪದಲ್ಲಿಯೂ ಕೂಡ ಸೇವಾ ಭಾವ ಇತ್ತು ಅಂದರೆ ನೀವು ವ್ಯರ್ಥದಿಂದ ಮುಕ್ತಾಗ್ತೀರಿ ಅಂತಾರೆ ಬಾಬಾ. सेवा जीवन का एक अंग बन जाए. जैसे शरीर में सब अंग जरूरी है, वैसे ब्राह्मण जीवन का विशेष अंग सेवा है. ಸೇವಾ ನಿಮ್ಮ ಜೀವನದ ಒಂದು ಅಂಗ ಆಗಬೇಕಂತಾರೆ ಬಾಬಾ. ಹೇಗೆ ಶರೀರ ಇದೆ, ಶರೀರದಲ್ಲಿ ಪ್ರತಿ ಅಂಗನೂ ಅವಶ್ಯಕಿದೆ, ಒಂದು ಬೆರಳು ಅವಶ್ಯಕಿದೆ, ಪ್ರತಿಯೊಂದು ಶರೀರದ ಅಂಗಾಂಗಗಳ ಅವಶ್ಯಕಿದೆ ಅಂದಮೇಲೆ ಸೇವೆಯೂ ಕೂಡ ಅಷ್ಟೇ ಅವಶ್ಯಕಿದೆ ಅಂತಾರೆ ಬಾಬಾ. ಬಹುತ್ ಸೇವಾ ಕಾ ಚಾನ್ಸ್ ಮಿಲ್ನಾ, ಸ್ಥಾನ ಮಿಲ್ನಾ, ಸಂಘ ಮಿಲ್ನಾ, ಯಹ ಭೀ ಭಾಗ್ಯ ಕಿ ನಿಶಾನಿ ಹೇ. ಭಾಳಷ್ಟು ಸೇವಾ ಚಾನ್ಸ್ ಸಿಗ್ತಾ ಇದೆ, ಸೇವೆಯ ಸ್ಥಾನಗಳು ಸಿಗ್ತಾ ಇದ್ದಾವೆ, ಸೇವೆಗಾಗಿ ಸಂಘ ಸಿಗ್ತಾ ಇದೆ. ಇದೆಲ್ಲ ನಿಮ್ಮ ಭಾಗ್ಯದ ನಿಶಾನಿ ಅಂತಾರೆ ಬಾಬಾ. ಐಸಾ ಸೇವಾ ಕಾ ಗೋಲ್ಡನ್ ಚಾನ್ಸ್ ಲೇನೆ ವಾಲೆ ಹಿ ರಾಜ್ಯಾಧಿಕಾರಿ ಬಂತೆ ಹೇ. ಇಂತಹ ಸೇವೆಯ ಗೋಲ್ಡನ್ ಚಾನ್ಸ್ ತೆಗೆದುಕೊಳ್ಳುವಂಥವರೇ ಸ್ವರಾಜ್ಯ ಅಧಿಕಾರಿಗಳು ಆಗ್ತಾರೆ. ಸ್ಲೋಗನ್, ಪರಮಾತ್ಮ ಪ್ಯಾರ್ ಕಿ ಪಾಲನಾ ಕಾ ಸ್ವರೂಪ ಹೇ ಸಹಜ ಯೋಗಿ ಜೀವನ್. ಪರಮಾತ್ಮ ಪ್ರೀತಿಯ ಪಾಲನೆಯ ಸ್ವರೂಪ ಆಗಿದೆ ಸಹಜ ಯೋಗಿ ಜೀವನ. ಅಂದರೆ ನಾವು ಭಗವಂತನ ಬಹಳ ಪ್ರೀತಿಯ ಪಾಲನೆಯನ್ನು ಪಡೆದಿದ್ದೀವಿ ಅನ್ನಲಿಕ್ಕೆ ಪ್ರೂಫ್ ಆಗಿದೆ, ಅದರ ಸ್ವರೂಪ ಆಗಿದೆ ಸಹಜ ಯೋಗಿ ಜೀವನ. ನಾವು ಸಹಜ ಯೋಗಿಗಳಾಗಿವೆ ಅಂದರೆ ಅವಶ್ಯ ಪರಮಾತ್ಮನ ಪ್ರೀತಿಯ ಪಾಲನೆಯಲ್ಲಿ ಬೆಳೀತಾ ಇದ್ದೀವಿ ಅಂತ ಅರ್ಥ. ಅವ್ಯಕ್ತ ಇಶಾರೆ, रूहानी रॉयल्टी और प्यूरिटी की पर्सनालिटी धारण करो. ರೂಹಾನಿ ರಾಯಲ್ಟಿ ಘನತೆಯನ್ನು ಹಾಗೂ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಡ್ರಿ. ಪವಿತ್ರತಾ ಆಪ್ ಬ್ರಾಹ್ಮಣೋಂ ಕಾ ಸಬ್ಸೆ ಬಡೆ ಸೆ ಬಡಾ ಶೃಂಗಾರ ಹೇ. ಆತ್ಮರಿಗಾಗಿ ಪವಿತ್ರತೆ ಏನಿದೆ ಆತ್ಮನ ಬಹಳ ದೊಡ್ಡದಾದಂಥ ಶೃಂಗಾರ ಆಗಿದೆ. ಸಂಪೂರ್ಣ ಪವಿತ್ರತಾ ಆಪ್ಕೆ ಜೀವನ್ ಕಿ ಸಬ್ಸೆ ಬಡೆ ಸೆ ಬಡಿ ಪ್ರಾಪರ್ಟಿ ಹೇ. ಸಂಪೂರ್ಣ ಪವಿತ್ರತೆ ಅಂದರೆ ಸಂಪೂರ್ಣ ಡ್ರಾಮಾದಿಂದ ನ್ಯಾರ ಡಿಟ್ಯಾಚ್ ಆಗಿರುವಂತಹ ಸ್ಥಿತಿ. ಕೇವಲ ನನ್ನ ಆತ್ಮ ಸತ್ಯ, ನನ್ನ ತಂದೆ ಪರಮಾತ್ಮ ಬಾಬಾ ಮಾತ್ರ ಸತ್ಯ, ನನ್ನವರು ಅನ್ನುವಂಥದ್ದು
ಎಷ್ಟು ಇದೆಯೋ ಅಷ್ಟು ಸಂಪೂರ್ಣ ಪವಿತ್ರತೆ ಅಂತಾರೆ ಬಾಬಾ, ಸಂಪೂರ್ಣ ಪವಿತ್ರತೆಯ ಪ್ರಾಪರ್ಟಿ. ರಾಯಲ್ಟಿ ಅವ್ರ ಪರ್ಸ್ನಾಲಿಟಿ ಹೇ ಬಾಬಾ ಅಂತಾರೆ. ಸಂಪೂರ್ಣ ಪ್ರಾಪರ್ಟಿನೇ ನಿಮ್ಮ ರಾಯಲ್ಟಿ. ಅಂದರೆ ಆತ್ಮಸ್ಥಿತಿಯೇ ರಾಯಲ್ಟಿ. ಆತ್ಮನಿಗೆ ದೇಹಬಾನದಲ್ಲಿ ಬರೋದು ರಾಯಲ್ಟಿ ಅಲ್ಲ. ಅನೇಕ ಜನ ಸ್ಥೂಲ ರೂಪದಲ್ಲಿ ಹೀಗೆ ತಿಳ್ಕೊಳ್ತಾರೆ, ನೀಟ್ ಆದಂಥ ಡ್ರೆಸ್, ವೈಟ್ ಡ್ರೆಸ್ ಆಗಿರಲಿ ಅಥವಾ ಫಿಸಿಕಲ್ ರೂಪದ ನೀಟ್ನೆಸ್ ಮತ್ತು ಮಾತಿನಲ್ಲಿ ಬಹಳ ಸಾಫ್ಟ್ನೆಸ್, ಈ ರೀತಿ ಇರುವುದು ಬಹಳ ರಾಯಲ್ಟಿ ಅಂತ ತಿಳ್ಕೊಂಡಿದ್ದಾರೆ. ಅದು ಶಾರೀರಿಕ ರಾಯಲ್ಟಿ. ಬಾಬಾ ಹೇಳ್ತಾ ಇರೋದು ಆತ್ಮೀಯ ರಾಯಲ್ಟಿ, ರುಹಾನಿ ರಾಯಲ್ಟಿ. ರುಹಾನಿ ರಾಯಲ್ಟಿ ಯಾವುದು? ಕೇವಲ ತನ್ನನ್ನು ಹೈಯರ್ ಕಾನ್ಷಿಯಸ್ನಲ್ಲಿ ಸ್ಥಿತ ಮಾಡಿಕೊಂಡು ಈ ನಾಟಕವನ್ನು ಸಾಕ್ಷಿ ದೃಷ್ಟಾಗಿ ನೋಡೋದೇ ನಿಜವಾದ ಘನತೆ, ಆತ್ಮನ ಘನತೆ, ರಾಯಲ್ಟಿ ಆಗಿದೆ. ಇನ್ನು ಪವಿತ್ರತೆಯ ಪರ್ಸ್ನಾಲಿಟಿ ಅಂತಂದರೆ ಈ ನಾಟಕ ಕೇವಲ ನಾಟಕ ಇದೆ, ಈ ನಾಟಕ ಯಾವುದೂ ಸತ್ಯ ಅಲ್ಲ, ಸತ್ಯ ಅಲ್ಲದೇ ಇರುವುದನ್ನು ಅಸತ್ಯದ ರೂಪದಲ್ಲಿ ನೋಡೋದೇ, ಅದರಿಂದ ಡಿಟ್ಯಾಚ್ ಆಗುವುದೇ ನಿಜವಾದ ಪವಿತ್ರತಾ. ಇಸೇ ಧಾರಣ್ ಕರ್ ಎವರ್ ರೆಡಿ ಬನೋ. ಈ ಎರಡೂ ಗುಣಗಳನ್ನು, ರಾಯಲ್ಟಿಯನ್ನು, ಪವಿತ್ರತೆ ಪರ್ಸ್ನಾಲಿಟಿಯನ್ನು ಧಾರಣೆ ಮಾಡಿಕೊಂಡು ಎವರ್ ರೆಡಿ ಆಗ್ರಿ. ತೋ ಪ್ರಕೃತಿ ಅಪನಾ ಕಾಮ್ ಶುರು ಕರೆ. ಆಗ ಪ್ರಕೃತಿ ತನ್ನ ಸ್ವಚ್ಛತೆಯ ಅಥವಾ ಪರಿವರ್ತನೆಯ ಕಾರ್ಯವನ್ನು ಶುರು ಮಾಡ್ತದೆ. ಪ್ಯೂರಿಟಿ की पर्सनालिटी से संपन्न रॉयल आत्माओं को सभ्यता की देवी कहा जाता. ಯಾರು ಪವಿತ್ರತೆಯ ಪರ್ಸ್ನಾಲಿಟಿಯಿಂದ ಸಂಪನ್ನ ಇರ್ತಾರೋ ಅಂಥ ರಾಯಲ್ ಆತ್ಮರಿಗೆ ಸಭ್ಯತೆಯ ದೇವಿ ಅಂತ ಹೇಳಲಾಗ್ತದೆ. ಓಂ ಶಾಂತಿ.